ಸೊ ಗೈಸ್ ಗಣೇಶನ್ನದು ಗಾಡಿ ಫೈನಲಿ ಇಂಡಿಕೇಟರ್ ಹಾಕಿ ಇಂಡಿಕೇಟರ್ ಅಂತೀನಿ ಇಂಡಿಕೇಟರ್ ಇದೆ, ಮಳೆ ಏನೂ ನಿಂತೇ ಇಲ್ಲ. ಓಕೆ ಈ ಬೋರ್ಡು ಅದ ಅವು ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಮಳೆ ನೋಡಿ ಬೆಳಗ್ಗಿಂದ ಅರ್ಧ ಬರುತ್ತೆ, ಅರ್ಧ ಬಿಸಿಲು ಬರುತ್ತೆ, ಅರ್ಧ ಮಳೆ ಬರುತ್ತೆ, ಅರ್ಧ ಬಿಸಿಲು ಬರುತ್ತೆ, ಅರ್ಧ ಮಳೆ ಬರುತ್ತೆ, ಹಂಗಾಗ್ತಿದೆ ಗೈಸ್. ಕರೆಕ್ಟಾಗಿ ಮಳೆನೂ ಇಲ್ಲ, ಕಡೆ ಬಿಸಿಲಿಲ್ಲ, ಹಂಗಾಗ್ತಾಯಿದೆ. ಸೊ ಓಕೆ ನೋಡುವ, ಬಟ್ಟೆ ತೊಳಿಲಿಕ್ಕೆ ಬಂತು ಗೈಸ್. ಮಳೆ ಬರ್ತಾಯಿದೆ, ಅದು ಏನು ಮಾಡೋದು ಗೊತ್ತಿಲ್ಲ, ಏನು ಮಾಡೋಕ್ಕಿಲ್ಲ. ಬಟ್ಟೆ ತೊಳೆದು ಹಾಕ್ತೀನಿ, ನಾಳೆ ಬಿಸಿಲು ಮಾಡಿ ಒಣ್ಕೊಳತ್ತೆ ಅಷ್ಟೇ, ಅದೇನು ತಲೆ ಕಟ್ಕೊಳಂಗಿಲ್ಲ ಗೈಸ್. ಓಕೆ ಬಾಯ್. ಸೊ ಗೈಸ್ ಇಷ್ಟೋ ತನಕ ಮಳೆ ಬರ್ತಾಯಿತ್ತು, ಆದರೂ ಹನಿ 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 ಆದರೂ ಬರ್ತಾಯಿದ್ದಾರೆ ನೋಡಿ. ಎಂಥ ಅವಸ್ಥೆ ಅಂತ ಗೊತ್ತಾಗೋದಿಲ್ಲ ಗೈಸ್ ಮಳೆದು. ಸೊ ಗಣೇಶನ್ನ ಈಗ ಫೋನ್ ಮಾಡ್ದೆ, ರೂಮ್ ಹತ್ರ ಇದ್ದೀನಿ ಅಂತ ಹೇಳ್ದೆ. ಸೊ ರೂಮ್ ಹತ್ರ ಹೋಗಿ ಒಂದು ಹ್ಯಾಂಡಲ್ದೇನು ಆರ್ಡ್ರ್ ಮಾಡಿದೆ ಅನ್ಸುತ್ತೆ ಮೋಸ್ಟ್ಲಿ, ಅದನ್ನು ಹಾಕ್ಲಿಕ್ಕೆ ಒಂದು ಗಾಡಿಗೆ. ಸೊ ಓಕೆ ಒಂದು ರೂಮಿಗೆ ಹೋಗಿ ಬರುವ ಬಾಯ್. ಇಲ್ಲಿ ನೋಡಿ ಗೈಸ್ ಹನಿ ಹನಿ ಬರ್ತಾಯಿತ್ತಲ್ಲ, ಈಗ ನೋಡಿ ಯಾವ ಥರ ಹೊಡಿತು ಅಂತ ಮಳೆ. ಬೆಳಗ್ಗಿಂದ ಇದೇ ಥರ ನಾಟಕ ಮಾಡ್ತಾಯಿದೆ ಗೈಸ್ ಮಳೆ. ಇದು ಎಂತ ಅಂತ ಗೊತ್ತಾಗ್ತಿಲ್ಲ ನಮ್ಮ ಹತ್ರ ಈ ಮಳೆದ ಅವಸ್ಥೆ ಅಂದರೆ ಅವಸ್ಥೆ ಮಾರೆ. ನೋಡಿ ಹಿಂಗೆ ಹೊಡಿತದೆ ಮಳೆ. ಅಲ್ಲಿ ಗಣೇಶನ ಹತ್ರ ಓಡು ಅಂತ ಅಂದ್ಕೊಂಡೆ, ಅಷ್ಟು ಬೇಗ ಶುರುವಾಯ್ತು. ಹನಿ ಹನಿ ಬರ್ತಿತ್ತಲ್ಲ ಬಟ್ಟ ಹೋಗುವ ಅಂತ ರಪ್ಪ ಶುರುವಾಯಿತು ಮತ್ತೆ ಜೋರಾಯ್ತು. ಓಕೆ ನೋಡುವ, ಮಳೆ ನಿಂತ ಮೇಲೆ ಹೋದ್ರಾಯ್ತು ಗೈಸ್. ಈಗ ಗಣೇಶನ ರೂಮಿಗೆ ಬಂದೆ, ಮಳೆ ಆದರೂ ಸಹ ನಿಲ್ಲಿಲ್ಲ. ಅಲ್ಲಿ ನೋಡಿ ಸ್ವಿಗ್ಗಿ ಬಾಕ್ಸ್ ಸಮೇತ ಕಟ್ಟಿ ಗಾಡಿಯಲ್ಲೇ ಬಂದೆ ಗೈಸ್. ನಾನು ಸಹ ರೆಡಿಯಾಗಿ ಇಲ್ಲಿ ನೋಡಿ ನಮ್ಮ ಸೆಟ್ರ್ ಕೂತಿದ್ದಾರೆ, ಓಲ್ಡ್ ಹಾಂ ಹಾಂ ವಿಕ್ರಮ, ನಾವು ಮಾತಾಡಿಲ್ಲ ಅವನಿಗೆ. ವಿಕ್ರಮ್ ಅಲ್ಲ ಇಲ್ಲಿ ನೋಡಿ ಗೈಸ್ ಲಾಯ್ಕೊಂಡು ಮಾರ ಗ್ರೀನ್ ಅದ. ಓ ನೆಕ್ ಕೂಡ ಒಂದು ಕೂಡ ಒಂದು ಮಲ್ ಬರೋಂಡತ ಅಲ್ಲಿ ತಾಡೆಗೆ ಅಂಚನೆ. ಓಕೆ ಸೊ ಇದು ಹ್ಯಾಂಡಲ್ ಹತ್ರ ಹಾಕ್ಲಿಕ್ಕೆ ಗೈಸ್, ಬಾಡಿ ಬಿಲ್ಡರ್. ನೆಕ್ ಎಲೆಂಕಿ ಬೋರ್ಡು ಅದ ಅವು ಈಸೆ ಗಿಫ್ಟ್ನಾಗ ಹೋಲ್ ತೋಜುಂಡತ. ಈ ಒಂದು ಟೈಟ್ ಮಲ್ತು ಎಲೆಂಕಿ ಪಾಂಡ ಸರಿ ಆಪ್ನದ ಆಯ್ತಾ. ಎಲೆಂಕಿ ಬೋರ್ಡ್ ಆತ ಈಸೆ ಟಿವಿ ಅಂಗಡಿ ಇಜ್ಜಿ ಎಲೆಂಕಿ ಇಜ್ಜಿ ಟಿವಿ ಅಂಗಡಿ ಎಲೆಂಕಿ ಇಜ್ಜಿ ಪಕ್ಕ ಇಜ್ಜಿ ಎಲೆಂಕಿ ಬೋರ್ಡ್ ಪಂಡ ನಮ್ಮ ಅವಳು ಸಾಯಿಬೇರ್ನ ಅಂಗಡಿ ಉಂಡು ಒಂಜಿ ಟಾಪ್ ಆ್ಯಂಡ್ ಟಾಪ್ ಆಪೋಸಿಟ್ ಉಂಡದ ಆಯ್ತಾ, ಪಕ್ಕಡ ಉಂಡು. ಏತ್ ಎನ್ನ ಪ್ರಕಾರ 50 ರೂಪಾಯಿಂದಾನು ಉಂಡು ಮಾರೆ ಈಟ್ಕಿನ್ನ ಎಲೆಂಕಿಗೆ. ಮಳೆ ಅಂತ ನಿಲ್ತಾ ಇಲ್ಲ, ಮಳೆ ಬಂದಿದೆ ಹೋಯ್ತ. ಹಾಂ ಅವು ಆಪಿಸಿ ಟೈಟ್ ವಿಚಾರ ಆಪಿಸಿ ಟೈಟ್ ಆಪಿಸಿ ಬಾಯ್ ಫುಲ್ ಟೈಟ್ ಉಂಡವು. ಇಂಚಿದ ಮಾತ್ರ ಒಂತೆ ಒಂಜಿಲ್ಲ ಗೊತ್ತು ಮಾರೆ ಎಂಚ ಬಿಚ್ಚ ಅವನ ಬಂದು ಅವನು ಕ್ಯಾಪ್ ಉಂಡ ಅಂದಾಯ್ತು, ಒಂದೆಟ್ಟು ಕ್ಯಾಪ್ ಜೊತೆ ಪಾಡೋಡು ತೋಜೋಡು ಮಸ್ತ್. ಸೊ ಇದನ್ನು ಅದಕ್ಕೆ ಫಿಟ್ ಮಾಡಬೇಕು ಗೈಸ್. ಮಳೆ ನಿಲ್ತಾ ಇಲ್ಲ, ಮಳೆ ಅಂತೂ ಬರ್ತಾ ಉಂಟು ನೋಡುವ. ಗ್ರೀನ್ ಕಲರ್ ಸಖತ್ತಾಗಿದೆ ಗೈಸ್, ಬೈಕಿಗೆ ಒಳ್ಳೆ ಮ್ಯಾಚ್ ಆಗುತ್ತೆ. ಅದಾ ಸಖತ್ತಾದ ಉಂಟು. ಸೊ ಓಕೆ ಇದನ್ನು ಸ್ವಲ್ಪ ಮಳೆ ನಿಂತರೆ ಫಿಟ್ ಮಾಡ್ಬೇಕಂತ ಅಂದ್ಕೊಳ್ತೀವಿ, ಆದರೆ ಇದು ಎಲೆಂಕಿ ಇಲ್ಲ, ನೋಡ್ಬೇಕು ಈಗ ಏನು ಮಾಡೋದು ಅಂತ. ಮ್ಯಾಚಿಂಗ್ ಹೆಡ್ ಉಣ್ಣೆತ್ತ. ಸೊ ಗೈಸ್ ಅದು ಬೈಕು, ಇದು ಗ್ರೀನ್ ಕಲರ್ದು ಸಖತ್ತಾಗಿ ಮ್ಯಾಚಿಂಗ್ ಇದೆ ಅಲ್ಲ ಗೈಸ್. ಫುಲ್ಲು ಗ್ರೀನ್ ಥರ ಇದೆ, ಅದು ಬೈಕಿಗೆ ಬೈಕಲ್ಲೇ ಅಂತ ನಾನು ಇಂಚನೆ ಪೋಯಿಂದು ವರಾಣಿ ದೊರೆಯುತ್ತಲ್ಲ ದೊಡ್ಡ ಅಂದ್ರೆ ಅವು ಕಾಂಡ್ ಹಿಡ್ದಲ ಅಂಚನೆ ಒಂದೊಂದು ಬರ್ಪುನ ಬೋಪ್ನ ಎಂತ ಹಳದಿನ ಬರ್ಪುನ ಇಂಡಿಕೇಟರ್ ಲೈಟ್ ಉಂಡಕ್ಕ, ಇಂಡಿಕೇಟರ್ ಲೈಟ್ ಬರ್ಪುನ ಹಳದಿದಾಗೆ. ಸೊ ಓಕೆ ಆದರೆ ಇದನ್ನೊಂದು ಫಿಟ್ ಮಾಡಿ
ಹೋಗುವ ಅಷ್ಟೇ. ಇದೆ ತರ್ತಿದ್ದೆ ಕೊಡ್ತಾರೆ ಮಾರೆ 35 ಚಿಲ್ಲರದನ್ನ ಪರ್ ಆರ್ಡರ್ ಎಕ್ಸ್ಟ್ರಾ ಉಂಟು ಆಯ್ತು ಅಂತಿಡ್ದೆ ಅಂದೆ ಅದೇ ಬರ್ತಿರ್ತಾನೆ ಮಾತ್ರ ಜನ ಇದ್ದಿ. ಓಕೆ ಇದನ್ನು ಫಿಟ್ ಮಾಡಿ ನೋಡುವ ಏನಾಗತ್ತೆ ಅಂತ. ಬೈ ಗೈಸ್. ಸೊ ಗೈಸ್ ಮಳೆ ಈಗ ಸ್ವಲ್ಪ ನಿಂತಿದೆ. ಸೊ ಬಂದ್ವಿ ಈಗ ಇದಕ್ಕೆ ಹಾಕುವಂತ. ಇದನ್ನು ಓಪನ್ ಮಾಡ್ಬೋದು ಗೈಸ್, ಓಪನ್ ಮಾಡಿದ್ರೆ ಆಗುತ್ತೆ. ಬಟ್ ಆದರೆ ವೈರ್ ಕಲೆಕ್ಷನ್ ಎಲ್ಲ ಕೊಡಬೇಕಲ್ಲ, ಅದ್ರ ಲೈಟಿಂಗ್ ಇದೆ ಇಂಡಿಕೇಟರ್ದು. ಸೊ ಹಾಗಾಗಿ ಗ್ಯಾರೇಜ್ಗೆ ಹೋಗುವಂತ, ಈಗ ಮಳೆ ನಿಂತಿದೆಲ್ಲ ಗ್ಯಾರೇಜ್ಗೆ ಹೋಗುವಂತ ಅಂದ್ಕೊಟ್ಟಿದೆ. ಸೊ ಅದಕ್ಕೆ ಇಂದ್ರಳ್ಳಿ ಹತ್ರ ಮೊನ್ನೆ ನಂದು ಇಂಡಿಕೇಟರ್ ಹಾಕ್ಸಿದೆ, ಉಲ್ಟಾ ಪಲ್ಟಾ ಆಗಿದೆ, ಅದ್ರ ತೊಂದರೆ ಇಲ್ಲ. ಸೊ ಈಗ ಹೋಗಿ ಇಂದ್ರಳ್ಳಿ ಹತ್ರ ಹೋಗಿ ಹಾಕ್ಸುವ. ಸೊ ಹೋಗಿ ಹಾಕ್ಸಿ ಮತ್ತು ಆದರೆ ಸುಗ್ಗಿ ಮಾಡೋ ಗೈಸ್. ಓಕೆ ಬಾಯ್. ಸೊ ಗೈಸ್ ಫೈನಲಿ ಗ್ಯಾರೇಜ್ ಹತ್ರ ಬಂದಿದ್ದೇನೆ ಇಲ್ಲಿ. ಸೊ ಗಾಡಿ ಇಲ್ಲಿ ನಿಂತಿದೆ ನೋಡಿ, ಗಣೇಶನ ಸಹ ಬಂದಿದ್ದಾನೆ ಮಳೆಯಲ್ಲಿ ನೆನ್ಕೊಂಡು. ಸೊ ಇದನ್ನು ಹಾಕ್ಸ್ಬೇಕೀಗ, ಆದರೂ ಮಳೆ ಬರ್ತದೆ, ಮಳೆ ಏನೂ ನಿತ್ತೇ ಇಲ್ಲ. ಓಕೆ ಅಲ್ಲೊಂದು ರೈನ್ ಕೋಟ್ಗೆ ತಂದು ಒಲೆ ಅಂದ್ಮಾರೆ ಅಲ್ಲಿ ಇದ್ರೆ 100 ರೂಪಾಯಿ. ಸೊ ಗೈಸ್ ಗಣೇಶನ್ನದು ಗಾಡಿ ಫೈನಲಿ ಇಂಡಿಕೇಟರ್ ಹಾಕಿ, ಸೊ ಇಂಡಿಕೇಟರ್ ಅಂತೀನಿ, ಇಂಡಿಕೇಟರಿಂದು ಇದು ನೋಡಿ, ಕೆಳಗೆ ಇಂಡಿಕೇಟರ್ ಮೇಲೆ ಇಂಡಿಕೇಟರ್ 2 ಇಂಡಿಕೇಟರ್ ಇದನ್ನು ಹಾಕ್ಸಿ ಆಯಿತು. ಸೊ ಬೈಕ್ದು ಎಕ್ಸಸರೀಸ್. ಸೊ ಸೀದಾ ಈಗ ಹೊರಡುವ ಗೈಸ್, ಹೋಗಿ ಸಿಗ್ತೇನೆ ಮತ್ತೆ ಬೈ. ಸೊ ಗೈಸ್ ಗಾಡಿಯೆಲ್ಲ ಇಂಡಿಕೇಟರ್ ಎಲ್ಲ ಅದೆಲ್ಲ ಸರಿ ಮಾಡಿಸ್ಕೊಂಡು ಗಣೇಶ ನನ್ನ ಗಾಡಿ ಸರಿ ಮಾಡ್ಕೊಂಡು ಸೀದಾ ಸುಗ್ಗಿಗೆ ಬಂದೆ ನಾನು. 50 ರೂಪಾಯಿ ಫಸ್ಟ್ನೇ ಆರ್ಡ್ರು. ಸೊ ಇಲ್ಲೇ ಇದ್ದದ್ದು ಬಿಲ್ಡಿಂಗಿಗೆ ಪಾರ್ಥ ಅಪಾರ್ಟ್ಮೆಂಟ್ ಏನೋ ಇದೆ ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿದೆ ಗೈಸ್, ಗಾಳಿ ಮಾತ್ರ. ಸೊ ಹೋಗುವ. ಸೊ ಮಳೆನೂ ಹಾಗೆ ಹೋಗುತ್ತದೆ ಗೈಸ್, ಮಳೆ ಗಾಳಿ ಸಿಕ್ಕಾಪಟ್ಟೆ. ಓಕೆ ನೋಡ ಎಷ್ಟಾಗುತ್ತೆ ಇವತ್ತಿನ ಆರ್ಡ್ರ್ ಅಂತ. ಬೈ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ, ಫುಲ್ ಇದೆ ಗಾಳಿ, ಕುಡಿತದ ನಂತರ ಗಾಳಿ. ಸೊ ಗೈಸ್ ಇನ್ಸ್ಟಾಮಾರ್ಟಿಂದ ಸೀದಾ 7 ಗಂಟೆಗೆ ಆಫ್ಲೈನ್ ಆಗಿ ಸೀದಾ ರೂಮಿಗೆ ಬಂದೆ. ರೂಮಿಗೆ ಬಂದು ಅರ್ಧ ಗಂಟೆ ಆಯಿತು ಗೈಸ್. ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಈಗ ಒಂದು ಸ್ವಲ್ಪ ನೆಮ್ಮದಿ ಫೀಲ್ ಆಗ್ತಾಯಿದೆ ಗೈಸ್. ಮಳೆ ಮಾತ್ರ ಸಿಕ್ಕಾಬಟ್ಟೆ ಇದೆ ಗೈಸ್, ಮಣಿಪಾಲಲ್ಲಿ ಸಿಕ್ಕಾಬಟ್ಟೆ ಮಳೆ, ಫುಲ್ ಟೈರ್ ಮುಚ್ಚುವಷ್ಟು ಮಳೆ ಹೋಗ್ತಿದೆ ಗೈಸ್. ಎಲ್ಲ ಅಂತ ಏನಿಲ್ಲ, 1.5 ಗಂಟೆನೋ ಡ್ಯೂಟಿ ಆಗಿದೆ. 1.5 ಗಂಟೆ ಡ್ಯೂಟಿ ಮಾಡಿ 3 ಆರ್ಡರ್ ಕಂಪ್ಲೀಟ್ ಮಾಡಿ 180 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಗೈಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಸೊ ಹಾಗೆ ವಾಪಸ್ ಬಂದೆ. ಅಷ್ಟೊತ್ತಿಗೆ ಇನ್ನು ಗೌತಮ್ ಸಹ ಬಂದ 7 ಗಂಟೆಗೆ. ಅವನು ಮನೆಗೆ ಹೋದ 7 ಗಂಟೆ ಬಂದ. ಸೊ ಓಕೆ ಗೈಸ್, ಟಾಟಾ ಬೈ ಬೈ, ಸ್ಟೇ ಸೇಫ್, ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣೋದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.